ಚಿಕ್ಕೋಡಿ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ದುಸ್ಥಿತಿ ಎದುರಾಗಿದೆ. ವಿದ್ಯಾರ್ಥಿಗಳ ಉಪಯೋಗಕ್ಕೆ ಶೌಚಾಲಯಗಳು ಬರ್ತಾ ಇಲ್ಲ. ಚಿಕ್ಕೋಡಿ ಸರ್ಕಾರಿ ಶಾಲೆಯಲ್ಲಿ ಇದೆಂಥ ದುಸ್ಥಿತಿ ನಿರ್ಮಾಣವಾಗಿದೆ ಅಂತ. ವಿದ್ಯಾರ್ಥಿಗಳ ಉಪಯೋಗಕ್ಕೆ ಶೌಚಾಲಯ ಇದೆ, ಆದರೆ ಬರ್ತಾ ಇಲ್ಲ, ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಶೌಚಾಲಯ ನಿರ್ಮಿಸಿ 3 ವರ್ಷ ಕಳೆದರೂ ಕೂಡ ನೋ ಯೂಸ್, ಬಳಕೆ ಆಗ್ತಾ ಇಲ್ಲ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆಯದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ನಿರ್ಮಾಣ ಹಂತದಲ್ಲೇ ಅರ್ಧಕ್ಕೆ ಬಿಟ್ಟೋಗಿರುವಂತಹ ಶೌಚಾಲಯವೂ ಕೂಡ ಅಲ್ಲ. ಅಂದರೆ ನಿರ್ಮಾಣ ಆಗಿದೆ, ಆದರೂ ಕೂಡ ಜಿಲ್ಲಾ ಪಂಚಾಯಿತಿಯ ಅನುದಾನದ ಅಡಿಯಲ್ಲಿ ಶೌಚಾಲಯ ನಿರ್ಮಾಣವಾಗಿದ್ರು ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳು ಅದನ್ನು ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಶಾಲೆಗೆ ಹೋಗೋದು ಅಥವಾ ಶೌಚಾಲಯವನ್ನು ಬಳಸಬೇಕು ಅನ್ನುವಂಥ ಪರಿಸ್ಥಿತಿ ಎದುರಾದರೆ ಮಕ್ಕಳಿಗೆ ಅಲ್ಲಿ ತೊಂದರೆ ಆಗತ್ತೆ, ಪ್ರಾಬ್ಲಮ್ಸ್ಗಳು ಎದುರಾಗತ್ತೆ. ಆದರೂ ಕೂಡ ಅಲ್ಲಿನ ಅಭಿವೃದ್ಧಿ ಮಂಡಳಿ ಅಥವಾ ಶಿಕ್ಷಣಾಧಿಕಾರಿಗಳು ಯಾರಿರ್ತಾರೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. 3 ವರ್ಷ ಕಳೆದಿದೆ, ಆದರೂ ಕೂಡ ಶೌಚಾಲಯವನ್ನು ಬಳಸೋದಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಈ ಕುಂದುಕೊರತೆಗಳನ್ನು ಅಲ್ಲಿನ ಶಿಕ್ಷಣ ವರ್ಗದವರು ಕೂಡ ಗಮನಕ್ಕೆ ತರಬೇಕಾಗತ್ತೆ. ಶತಮಾನೋತ್ಸವ ಆಚರಿಸಿಕೊಂಡಂತ ಶಾಲೆ ಐತಿ, ಕನ್ನಡ ಮಾಧ್ಯಮದ ದೊಡ್ಡ ಶಾಲೆ ಐತಿ, ತಾಲೂಕಾ ಶಾಲೆ ಅಂತಾರೆ. ತಾಲೂಕು ಶಾಲೆ ಸಾಕಷ್ಟು ಜನ ಕಲ್ತಿದ್ದಾರೆ, ದೊಡ್ಡ ಸಾಧನೆ ಎಲ್ಲ ಮಾಡಿದ್ದಾರೆ. ಮತ್ತ ಈಗಾಗಲೇ ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ಚಿಕ್ಕೋಡಿ ಭಾಗದ ಪ್ರಸಿದ್ಧ ಜನಪ್ರತಿನಿಧಿ ಆದಂತ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬ್ರ ಪ್ರಯತ್ನದಿಂದ ಅಲ್ಲಿ ಶೌಚಾಲಯಗಳೆಲ್ಲ ಕಟ್ಟಿ 2.5-3 ವರ್ಷ ಅದ ಇನ್ನೂ ಓಪನ್ ಮಾಡಿಲ್ಲ. ಇದರಿಂದ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತೈತಿ. ಅವ್ರಿಗೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಓಪನ್ ಆಗೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕೂಡಲೇ ಏನೈತಿ, ಆ ಶೌಚಾಲಯ